ಕರ್ನಾಟಕದ ಹೆಮ್ಮೆ ಕಲೆ ಅಂತ ಹೇಳ್ತೀವಿ. ಯಕ್ಷಗಾನ ಬಗ್ಗೆ ಏನೇನೋ ಗೊತ್ತಿದ್ದವರು ಮೀಡಿಯಾದ ಮೂಲಕ ತಾವು ಯಕ್ಷಗಾನ ಕಲಾವಿದರು ಅನ್ನೋ ರೀತಿಯಲ್ಲಿ ಬೆಳೀತಾ ಇದೆ. ಏನೋ ಗೊತ್ತಿದ್ದವರಿಗೆ ಯಾರು ಏನ್ ಹೇಳ್ತಾರೋ ಅದೇ ಸತ್ಯ ಅಂತೇಳಿ ಅನ್ಸಿರುತ್ತಲ್ವಾ. ನಮ್ಮ ಅಳಿದು ಹೋಗ್ತಿರುವಂತ ಕಲೆಗಳನ್ನು ಮಕ್ಕಳಿಗೆ ಪರಿಚಯ ಮಾಡ್ಬೇಕು. ನಮ್ಮ ಜಾನಪದ ಕಲೆಗಳನ್ನ ಇಟ್ಕೊಂಡು ಮಕ್ಕಳಿಂದ ಅವ್ರ ಟ್ಯಾಲೆಂಟ್ ಅನ್ನು ಹೊರತರುವಂಥದ್ದು. ನಾಡ್ದು 150ನೇ ಕಾರ್ಯಕ್ರಮ ನಡೀತಾ ಇದೆ ಬರುವ ಶನಿವಾರ. ಯಕ್ಷಗಾನ, ಡ್ಯಾನ್ಸು, ಕಥಕ್ಕು ಎಲ್ಲ ಮಿಕ್ಸ್ ಆಗಿರೋ ಒಂದು ಪ್ರೊಡಕ್ಷನ್ ಅದು. ಯಾಕಂದ್ರೆ ಆಲ್ಮೋಸ್ಟ್ ನೀವು 45 ವರ್ಷದ ಜರ್ನಿ ಯಕ್ಷಗಾನದಲ್ಲಿ, ಇದು ಕಮ್ಮಿ ಜರ್ನಿನೂ ಅಲ್ಲ. ಕೆಲವೊಂದ್ಸಲಿ ಅದೇ ಅನ್ಸುತ್ತೆ, ನೋಡಿದಾಗ ಒಬ್ಬ ಕಲಾವಿದನ ಕಲೆ ಅವನ ಪ್ರದರ್ಶನ ಮಾಡ್ತಾ ನೋಡಿದಾಗ ಖುಷಿ ಅನ್ಸುತ್ತೆ. ಬಟ್ ಒಬ್ಬ ಐಡಲ್ ಆಗಿ ನಿಂತಾಗ, ಐಡಲ್ ಆಗಿ ಬೆಳೆಸ್ಕೊಂತಿದ್ದಾರಲ್ಲ ಅಂತ ಅದನ್ನ ನೋಡಿದಾಗ ಅಫ್ಕೋರ್ಸ್ ಆ ಒಂದು ದುಃಖನೇ ಬೇರೆ ಸಂಗತಿ. ಆಕ್ಚುಲಿ ಕಲೆಯಲ್ಲಿರೋರ್ಗೆ, ನಾರ್ಮಲ್ ಜನಗಳಿಗೆ ಏನ್ ಅನ್ಸುತ್ತೆ, ನೋಡಿ ಚೆನ್ನಾಗಿ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಕಲೆ ಇರೋರ್ಗೆ ಅದನ್ನ ನೋಡಿದಾಗ ಏನಕ್ಕೆ ಇವ್ರನ್ನ ಹಿಂಗ್ ಯೂಸ್ ಮಾಡ್ಕೊಂತಿದ್ದಾರೆ ಅನ್ನೋ ಒಂದು ಬೇಜಾರಾಗತ್ತೆ. ನೀವು ಅದನ್ನ ಡಿಸ್ಕಸ್ ಮಾಡಿದೀರಾ ನಿಮ್ಮ ಒಂದು ಕೊಲೀಗ್ಸ್ ಗಳ ಜೊತೆ? ಆಗಿದೆ, ಸುಮಾರು ಡಿಸ್ಕಷನ್. ಅದೇ ವಿಷಯನ ನಿಮ್ಮ ಹತ್ರ ಹೇಳಿದ್ ನಾನು. ಈ ತರ ಹೇಳಿದ್ರೆ ಹಂಗೆ ಹೇಳ್ತಾರೆ ಅಂತ. ಈಗ ಏನಾಗಿದೆ ಅಂದ್ರೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಯಕ್ಷಗಾನ ಬಗ್ಗೆ ಏನೇನೋ ಗೊತ್ತಿದ್ದವರು ಮೀಡಿಯಾದ ಮೂಲಕ ತಾವು ಯಕ್ಷಗಾನ ಕಲಾವಿದರು ಅನ್ನೋ ರೀತಿಯಲ್ಲಿ ಬೆಳೀತಾ ಇದೆ. ಯಕ್ಷಗಾನದ ಸ್ಥಿತಿ ಎಲ್ಲಿಗೆ ಬಂದಿದೆ, ಇನ್ನು ಎಲ್ಲಿ ಹೋಗ್ಬೋದು ಅನ್ನೋದು ಯೋಚನೆ, ಭಯ ಖಂಡಿತ ಇದೆ. ಆದ್ರೆ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋದ್ರೆ ಏನಾಗತ್ತಂದ್ರೆ, ನಾನು ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಮ ಬಗ್ಗೆನೇ ಪುನಃ ಕಮೆಂಟ್ ಬರುತ್ತೆ. ಅವರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾರೆ ಅನ್ನೋದು ಕಮೆಂಟ್ಸ್ ಬರ್ಬೋದು. ಕಲಾವಿದ್ರು ಕಲೆ ಬಗ್ಗೆ ಮಾತಾಡಿದ್ರೆ ತಪ್ಪಲ್ಲ, ಕಲಾವಿದ ಆ ಕಲೆ ಗೊತ್ತಿಲ್ಲದೆ ಮಾತಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಅಷ್ಟೇ. ಬರೀ ಮಾಡೋದು ಮಾತ್ರ ಅಲ್ಲ, ಹೇಳ್ಕೊಡೋದಕ್ಕೂ ರೆಡಿ ಆಗಿದ್ದಾರೆ. ಈಗ ಬೆಂಗಳೂರಿನಲ್ಲಂತೂ ಯಕ್ಷಗಾನ ಹೇಳ್ಕೊಡೋದಕ್ಕೂ ಯಕ್ಷಗಾನ ಗೊತ್ತಿಲ್ಲದವರೇ ಇದ್ದಾರೆ ತುಂಬಾ ಜನ. ಯಕ್ಷಗಾನ ಗೊತ್ತಿಲ್ಲದೆ ಹೇಳ್ಕೊಡೋ ಯಕ್ಷಗಾನ ವೇಷ ಹಾಕ್ತಾರೆ, ವೇಷ ಕಟ್ಟೋದು ಗೊತ್ತಿದೆ. ಆಮೇಲೆ ಯೂಟ್ಯೂಬ್ ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಕಲ್ತಿರ್ತಾರೆ, ಅದನ್ನ ಹೇಳ್ಕೊಡ್ತಾರೆ. ಅದೇ ಯಕ್ಷಗಾನ ಜನ ನಂಬ್ತಾರೆ. ಏನೋ ಗೊತ್ತಿದ್ದವರಿಗೆ ಯಾರು ಏನ್ ಹೇಳ್ತಾರೋ ಅದೇ ಸತ್ಯ ಅಂತೇಳಿ ಅನ್ಸಿರುತ್ತಲ್ವಾ. ಈಗ ಯಕ್ಷಗಾನ ವೇಷ ಬಂದ ತಕ್ಷಣ ಅದು ಯಕ್ಷಗಾನ ಅನ್ನೋ ಒಂದು ಇಮ್ಯಾಜಿನೇಷನ್ ಬಂದ್ಬಿದೆ. ಭ್ರಮೆಯೊಳಗಿದ್ದಾರೆ ಹೆಚ್ಚಿನವರು. ಗೊತ್ತಿದ್ದವರು ಒಪ್ಕೊಂಡ್ ಬಿಡ್ತಾರೆ, ಅದು ಗೊತ್ತಿಲ್ಲಲ್ಲ ಅವರಿಗೆ. ನಿಜವಾದ ಯಕ್ಷಗಾನ ಅಂದ್ರೆ ಏನಂತ ಗೊತ್ತಿರೋದಿಲ್ಲ, ಒಪ್ಕೊಳ್ತಾರೆ. ಹೌದು, ನಾರ್ಮಲ್ ಇವಾಗ ನೋಡಿದಾಗ ಓಕೆ ಇದೆ ಯಕ್ಷಗಾನ, ಇವಾಗ ಅದ್ರ ಬಗ್ಗೆ ಟಚ್ ಇದ್ರೆ ಓಕೆ, ಅದ್ರ ಸ್ಥಿತಿ ಹೇಗಿರುತ್ತೆ, ಹೇಗ್ ಪ್ರೋಸೆಸ್ ಇರುತ್ತೆ ಅಂತ ತಿಳ್ಕೊಂಡ್ರೆ ಓಕೆ. ಬಟ್ ಪೇರೆಂಟ್ಸ್ ಗಳಿಗೆ ಇತ್ತೀಚೆಗೆ ಆ ಟೈಮು ಕೂಡ ಇರಲ್ಲ. ಯಕ್ಷಗಾನ ವೇಷ ಹಾಕೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಕ್ಷಗಾನ ವೇಷ ಹಾಕಿದ್ರೆ ಯಕ್ಷಗಾನ ಆಯ್ತು ಅನ್ನೋ ರೀತಿಯೊಳಗಿರ್ತಾರೆ. ಅದೇನಾದ್ರೂ ಬೇಜಾರು ಅನ್ಸಿದ್ಯಾ ನಿಮ್ಗೆ? ಯಕ್ಷಗಾನ ಕಲೆಗಿಂತ ವೇಷಕ್ಕೆ ಅಷ್ಟು ಪ್ರಾಶಸ್ತ್ಯ ಹೌದು, ಪ್ರಾಶಸ್ತ್ಯ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ. ಬಟ್ ಆ ಒಂದು ವೇಷಕ್ಕಿರುವಂತ ಮರ್ಯಾದೆ ಕಲೆಗಿಲ್ಲ ಅಂತ ಅನ್ಸಿದ್ಯಾ? ಹಾಗನ್ಸುತ್ತೆ. ಬಟ್ ಆ ಮೂಲಕ ಆದ್ರೂ ಯಕ್ಷಗಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರಲ್ಲ. ಮತ್ತೆ ವೇಷ ಹಾಕಿದವರು ಕೂಡ ಬಂದಿದ್ದಾರೆ, ಒಂದಿಷ್ಟು ಜನ ಕಲಿಬೇಕು ಅನ್ನೋದ್ ಕಾರಣದಿಂದ ಬಂದಿದ್ದಾರೆ. ಓಕೆ ಸರ್, ಈಗ ಯಕ್ಷಗಾನ ಮತ್ತೆ ಬಿಟ್ಟಾಕಿ ನಿಮ್ಮ ಒಂದು ಜೀವನಕ್ಕೆ ಬಂದ್ರೆ ಏನ್ ಮಾಡ್ತಿದ್ದೀರಾ, ಹೇಗ್ ನಡೀತಿದೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗೆ? ಆಗ್ಲೇ ಹೇಳ್ದಾಗೆ ಶಾಲೆಯಲ್ಲಿ ಯಕ್ಷಗಾನ ಹೇಳ್ಕೊಡೋದು, ಆಮೇಲೆ ನಮ್ದೇ ತಂಡದ ಮೂಲಕ ಸಮ್ಮರ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೆ ನಾನು. ಸಮ್ಮರ್ ಕ್ಯಾಂಪ್ ಮಾಡಿದಾಗ ಏನನ್ಸ್ತಂದ್ರೆ, ನಮ್ಮ ಅಳಿದು ಹೋಗ್ತಿರುವಂತ ಕಲೆಗಳನ್ನು ಮಕ್ಕಳಿಗೆ ಪರಿಚಯ ಮಾಡ್ಬೇಕು. ಎಲ್ಲ ಸಮ್ಮರ್ ಕ್ಯಾಂಪ್ ಹೊರತಾಗಿ ಬೇರೆ ರೀತಿಯೊಳಗೆ ವಿನ್ಯಾಸ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕಾಗಿ ನಮ್ಮ ಜಾನಪದ ಕಲೆಗಳನ್ನ ಇಟ್ಕೊಂಡು ಮಕ್ಕಳಿಂದ ಅವ್ರ ಟ್ಯಾಲೆಂಟ್ ಅನ್ನು ಹೊರತರುವಂಥದ್ದು. ಸಮ್ಮರ್ ಕ್ಯಾಂಪ್ ಎಂಡಿಗೆ ಅವರಿಂದ ಒಂದು ಶೋ ಅರೇಂಜ್ ಮಾಡ್ತಾ ಇದ್ದೆ. ಆಮೇಲೆ ಆ ಶೋಗೆ ಒಂದು ಫಸ್ಟ್ ಆದ ತಕ್ಷಣ ಒಂದು ಟೈಟಲ್ ಕೊಟ್ಟೆ, ಮಾಸದ ಮೆಲುಕು ಅಂತ. ಮಕ್ಕಳ ಮನಸ್ಸೊಳಗೆ ಅದ್ ನೆನಪು ಉಳಿಬೇಕು ಅನ್ನೋ ಕಾರಣ ಆ ಮಾಸದ ಮೇಲಕ್ಕೂ ಪ್ರತಿ ತಿಂಗಳು ನಡೆಯೋ ಹಾಗೆ ಆಯ್ತು. ಆಮೇಲೆ ಸಮ್ಮರ್ ಕ್ಯಾಂಪ್ ಆದ ತಕ್ಷಣ ಎಂಡ್ ಆಗೋ ರೀತಿ ಆಗ್ಲಿಲ್ಲ. ಪ್ರತಿ ತಿಂಗಳು ಚಿಕ್ಕಲ್ಸನಗರದ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಸಿದ್ಧಿ ಗಣಪತಿ ದೇವಸ್ಥಾನ. ಅಲ್ಲಿ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡೋ ಶುರು ಮಾಡಿದ್ವಿ. ಅಲ್ಲಿ ಒಂದಿಷ್ಟು ಪ್ರೇಕ್ಷಕರು ರೆಡಿ ಆದ್ರು, ಮಕ್ಕಳು ಬರ್ತಾ ಇದ್ರು. ವೀಕೆಂಡ್ ಕ್ಲಾಸ್ನ ಶೋಗಳನ್ನ ಮಂತ್ ಎಂಡಿಗೆ ಮಾಡುವಂಥದ್ದು. ಅದ್ರ ಜೊತೆಗೆ ನಮ್ಮ ಬೇರೆ ಬೇರೆ ಆರ್ಟ್ ಫಾರ್ಮ್ಗಳನ್ನ ಅಲ್ಲಿ ಶೋ ಮಾಡೋದ್ರ ಮೂಲಕ ತಿಂಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಥದ್ದು ಸುಮಾರು 150 ಕಾರ್ಯಕ್ರಮಗಳು ನಡೀತಾ ಅಲ್ಲಿ. ಈ ವಾರ ನಾಡ್ದು 150ನೇ ಕಾರ್ಯಕ್ರಮ ನಡೀತಾ ಇದೆ ಬರುವ ಶನಿವಾರ. ಸೊ ವೈವಿಧ್ಯಮಯವಾದ ಕಲೆಯ ಪರಿಚಯ ಮಕ್ಕಳಿಗಾಯ್ತು, ಅವರು ಇನ್ವಾಲ್ವ್ ಆದ್ರು, ಪ್ರೇಕ್ಷಕರು ಒಂದಿಷ್ಟು ಕ್ರಿಯೇಟ್ ಆದ್ರು ಕಲೆಯ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ಇದು ಒಂದು. ಅದ್ರ ಜೊತೆಗೆ ಯಕ್ಷಗಾನ ನಾನು MA ಮಾಡೋ ಟೈಮ್ನಲ್ಲಿ ನಾನೊಂದು ಕಷ್ಟಪಟ್ಟಿದ್ದೆ. MA ಸೀಟ್ ಕೊಡ್ಬೇಕಾದ್ರೆ ಮುಂಚೆ ನೀವು ಯಕ್ಷಗಾನ ಮಾಡಿದ್ರ ಬಗ್ಗೆ ಸರ್ಟಿಫಿಕೇಟ್ ಏನಿದೆ ಅಂತ ಕ್ವಶನ್ ಬಂತು. ಯಕ್ಷಗಾನ ಮಾಡ್ತಿದ್ದೀನಿ ನಿಜ, ಎಷ್ಟು ಆವಾಗಲೇ ಒಂದು 30 ವರ್ಷದಿಂದ ಯಕ್ಷಗಾನ ಮಾಡ್ತಿದ್ದೀನಿ. ಬಟ್ ಯಕ್ಷಗಾನ ಮಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಪ್ರೂಫ್ ಇಲ್ಲ.
ಸರ್ಟಿಫಿಕೇಟ್ ಇಲ್ಲ. ಫೋಟೋಸ್ ಇದೆ, ಪೇಪರ್ ಕಟಿಂಗ್ಸ್ ಇದೆ, ಅದಿದೆ. ಅದರ ಹೊರತಾಗಿ ಬೇರೆ ಸರ್ಟಿಫಿಕೇಟ್ ಇಲ್ಲ. ಆವಾಗ ಹೇಳಿದ್ರು ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಇದ್ರೆ ನಿಮ್ ಸೇರಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಏನೂ ಇರಲಿಲ್ಲ. ನಾನು ಯಕ್ಷಗಾನ ಕ್ಲಾಸ್ ತಗೊಂಡಿದ್ದೆ, ವರ್ಕ್ಶಾಪ್ ಮಾಡಿದ್ದೆ. ನಾನು ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ಶಾಪ್ ಮಾಡಿದ್ರೊಳಗೆ ನಾನು ಮಾಡಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅನ್ನೋ ರೀತಿ ಸರ್ಟಿಫಿಕೇಟ್ ತಗೊಂಡು MAಗೆ ಜಾಯ್ನ್ ಆಗಿದ್ದೆ. ಆವಾಗ ಆಮೇಲೆ ಚೇಂಜ್ ಮಾಡಿದ್ರು ಅವರು. ಸರ್ಟಿಫಿಕೇಟ್ ಏನು ನೆಸಿಟಿ ಇಲ್ಲ, ಫೀಲ್ಡ್ನೊಳಗೆ ಇದ್ದಾರೆ ಅನ್ನೋದು ಪ್ರೂಫ್ ಏನಾರು ಸಿಕ್ಕಿದ್ರೆ ಅವ್ರನ್ನ ತಗೋಬೋದು MAಗೆ ಅನ್ನೋ ರೀತಿಯೊಳಗೆ ಆಮೇಲೆ ಅಮೆಂಡ್ಮೆಂಟ್ ಏನೋ ಮಾಡ್ಕೊಂಡ್ರು. ಆವಾಗ ಅನಿಸ್ತು ಯಕ್ಷಗಾನಕ್ಕೊಂದು ಸರ್ಟಿಫಿಕೇಟ್ನ ವ್ಯಾಲ್ಯೂ ಬರಬೇಕು ಅನ್ನೋ ಕಾರಣಕ್ಕಾಗಿ ಈಗ ಲಾಸ್ಟ್ ಇಯರ್ ಇಂದ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ನಮ್ಮ ಸಂಸ್ಥೆ ಮೂಲಕ ಯಕ್ಷಗಾನ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ ಕೂಡ ಆರಂಭ ಮಾಡಿದ್ದೀವಿ. ಓಕೆ, ಅಂದ್ರೆ ಇಲ್ಲಿ ಒಂದೇ ಕಡೆ ಇರುವಂತ? ಹೌದು, ಸದ್ಯಕ್ಕೆ ಇರೋದು ಇದೊಂದೇ. ಇದರ ಹೊತ್ತಾಗಿ ಉಡುಪಿ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ, ಆದ್ರೆ ಯೂನಿವರ್ಸಿಟಿಯ ಒಂದು ಸರ್ಟಿಫಿಕೇಟ್ ಅಲ್ಲೂ ಇಲ್ಲ. ಮಂಗಳೂರು ಯೂನಿವರ್ಸಿಟಿ ಒಳಗೆ ಮಾಡಿದ್ದಾರೆ ಅನ್ಸುತ್ತೆ. ಬ್ಯಾಂಗ್ಳೂರಲ್ಲಿ ಅಂತ ನೋಡಿದ್ರೆ ಕಲಾ ಕದಮ ಒಂದೇ ಯಕ್ಷಗಾನ ಸರ್ಟಿಫಿಕೇಟ್ ಸಿಗುತ್ತೆ. ಅಂದ್ರೆ ಫುಲ್ ಕಲ್ತು ಎಷ್ಟು ವರ್ಷದ ಕೋರ್ಸ್? ಸರ್ಟಿಫಿಕೇಟ್ ಕೋರ್ಸ್ 6 ತಿಂಗಳು ಮಾಡಿದ್ದೀನಿ. ಡಿಪ್ಲೊಮಾ 1 ವರ್ಷ ಆಗುತ್ತೆ, 10 months. ಇಲ್ಲಿ ಕೂಡ ಬೇಸಿಕ್ ಆಗಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಲಾಸ್ಟ್ ಆಗಿ ಹೋಗಲಿಲ್ಲ. ಯಾಕಂದ್ರೆ ಯಕ್ಷಗಾನ ಒಂದಿಷ್ಟು ಜನಕ್ಕೆ ರೀಚ್ ಆಗಬೇಕು, ಕಲಿಬೇಕು ಅನ್ನೋ ಕಾರಣಕ್ಕಾಗಿ ಯೂನಿವರ್ಸಿಟಿ ಲೆವೆಲ್ ಒಳಗೆ ಬೆಳಿಬೇಕು ಯಕ್ಷಗಾನ. ಅದು ಒಂದು ಸಬ್ಜೆಕ್ಟ್ ಆಗಿ ಸೇರ್ಬೇಕು ಅನ್ನೋದು ತುಂಬಾ ಆಸೆ. ಯಾಕಂದ್ರೆ ಕರ್ನಾಟಕದ ಹೆಮ್ಮೆ ಕಲೆ ಅಂತ ಹೇಳ್ತೀವಿ. ಕರ್ನಾಟಕ ರೆಪ್ರೆಸೆಂಟ್. ಇವಾಗ ಭರತನಾಟ್ಯಂ ಅದೇ ರೀತಿ ಮಾಸ್ಟರ್ಸ್ ಕೂಡ ಅದು ಬಂದಿದೆ. ಇದೆ, ಮಾಸ್ಟರ್ಸ್ ಇದೆ, ಡಿಗ್ರಿ ಇದೆಲ್ಲ, ವಿದ್ವತ್ ಎಲ್ಲಾನು ಇದೆ ಅದಕ್ಕೆ. ಅದೇ ರೀತಿಯಲ್ಲಿ ಯಕ್ಷಗಾನಕ್ಕೂ ಬರ್ಬೇಕು ಅಂತ ನನಗೆ ತುಂಬಾ ಇದಿದೆ. ಇದೊಂದು ಆರ್ವ ಮಾತ್ರ, ಇದೊಂದು ರೀತಿ ಸಿಸ್ಟಮೆಟಿಕ್ ಆಗಿ ಎಲ್ಲಾ ಕಡೆನೂ ಆಗ್ಬೇಕು. ಯಕ್ಷಗಾನ ಹೊರತಾಗಿ ಸರ್? ಯಕ್ಷಗಾನದ ಹೊರತಾಗಿ ಸದ್ಯಕ್ಕೆ ಏನೂ ಇಲ್ಲ. ಯಕ್ಷಗಾನ ಆಕ್ಟಿಂಗ್ ಒಂದೇ ನನಗಿರೋದು. ಅದ್ ಬಿಟ್ರೆ ಸಿನಿಮಾ ಏನಾದ್ರು ಮತ್ತೆ ಏನಾದ್ರು ಬರ್ತಿದ್ದೀರಾ, ಮತ್ತೆ ತೆರೆ ಮೇಲೆ ಕಾಣಿಸ್ಕೊಡುವಂತಹ? ಸದ್ಯಕ್ಕೆ ಯಾವ್ದು ಪ್ಲಾನ್ ಇಲ್ಲ. ಯಾವ್ದಾರ ಒಳ್ಳೆ ಅವಕಾಶ ಇದ್ದಾಗ ಮಾಡುವಂತದ್ದು ಇದ್ದೇ ಇದೆ. ರಂಗಭೂಮಿ ಅಂತೂ ಇದ್ದೇ ಇದೆ, ಹೇಳ್ಕೊಡುವಂತದ್ದು, ಮಾಡುವಂತದ್ದು. ಈಗ ಯಾವ್ದಾದ್ರು ಶೋಸ್ ಇದಾವ ರಂಗಭೂಮಿಯಲ್ಲೇ? ಆದ್ರೆ ಸದ್ಯದಲ್ಲಿ ಯಾವ್ದಿಲ್ಲ. ಅದರ ಹೊರತಾಗಿ ನೆಕ್ಸ್ಟ್ ವೀಕ್ USA ಒಂದು ಹೋಗೋದಿದೆ. ಓಕೆ, ಸೂಪರ್. ಯಾವ್ದು ಅಂದ್ರೆ ಪಾತ್ರಧಾರಿಯಾಗ ಅಥವಾ? ಪಾತ್ರಧಾರಿಯಾಗಿ ಹೋಗುವಂಥದ್ದು. ನೃತ್ಯ ರೂಪಕ ಒಂದು ಮಾಡ್ತಾ ಇದ್ದಾರೆ ಅಲ್ಲಿ, ಸತ್ಯತ್ ಅಂತ ಹೇಳ್ಬಿಟ್ಟು. ಅಲ್ಲಿ ತ್ರಿಯಕ್ಷ ಅಂತ ಒಂದು ತಂಡದ ಪ್ರೊಡಕ್ಷನ್, ಅದು ಹೊಸ ಪ್ರೊಡಕ್ಷನ್. ಅದು ಕೂಡ ಮಹಾಭಾರತದ ಕಥೆ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಒಂದು 3 ಜನ ಕಲಾವಿದರು ನಮ್ಮ ತಂಡದಿಂದ, ಸುಬ್ರಹ್ಯ ಹೆಬ್ಬಾರ್, ನಾನು, ಅಜಿತ್ ಅಂತೇಳಿ ಉಡುಪಿಯಿಂದ 3 ಜನ ಯಕ್ಷಗಾನ, ಮತ್ತೆ ಅಲ್ಲಿದ್ದವರನ್ನು ಬಳಸ್ಕೊಂಡು, ಮತ್ತೆ ಅಲ್ಲಿಯ ಸ್ಟೂಡೆಂಟ್ಸ್, ಡ್ಯಾನ್ಸ್ ಟೀಮ್, ಅದು ಡ್ಯಾನ್ಸ್ ಟೀಮ್ನ ಸ್ಟೂಡೆಂಟ್ಸಿಗೂ ಯಕ್ಷಗಾನ ಹೇಳ್ಕೊಟ್ಟು ಒಂದು 10 ಜನ ಯಕ್ಷಗಾನ ಪರ್ಫಾರ್ಮೆನ್ಸ್ ಜೊತೆಗೆ ಬೇರೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಟೋಟಲ್ ಒಂದು ಯಕ್ಷಗಾನ, ಡ್ಯಾನ್ಸು, ಕಥಕ್ಕು ಎಲ್ಲ ಮಿಕ್ಸ್ ಆಗಿರೋ ಒಂದು ಪ್ರೊಡಕ್ಷನ್ ಅದು. ಸತ್ಯ ಪ್ರವೀಣ್ ಡಿ ರಾವ್ ಅವರದ್ದೇ ಮ್ಯೂಸಿಕ್ ಇದೆ, ಅವ್ರ ತಂಡ ಕೂಡ ಬರ್ತಾ ಇದೆ. ಇದು ಸದ್ಯದಲ್ಲಿ ಇರುವಂತ ಒಂದು ಮೇಜರ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. 1 ತಿಂಗಳು ಅಲ್ಲಿ ಒಂದು ತಿಂಗಳು ಪೂರ್ತಿ US ಸೆಟ್ಲ್ ಆಗಿರ್ತೀರಾ? ಅಲ್ಲಿ ಕಾರ್ನಿಗಿ ಹಾಲ್ ನಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತೆ. ಫಸ್ಟ್ ಟೈಮ್ ಯಕ್ಷಗಾನ ಆಗ್ತಾ ಇರೋದು ಅಂತ ಅವರು ಪುನಃ ಹೇಳ್ತಾ ಇದ್ದಾರೆ. ಹೌದಾ? ಓಕೆ. ಹಿಸ್ಟ್ರಿ ಒಳಗೆ ಫಸ್ಟ್ ಟೈಮ್ ಅಲ್ಲಿ ಯಕ್ಷಗಾನ ಆಗ್ತಾ ಇರೋದು. ಅಲ್ಲಿ ಶೋ ನೋಡೋಕ್ ಹೋಗೋದೇ ದೊಡ್ಡ ಒಂದು ವಿಷಯ, ಅಂತದ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ನೋದು ಹೇಳಿದ್ದಾರೆ. ಸೊ ಅದೊಂದು ಒತ್ತಡ ಇದೆ. ಅಂದ್ರೆ ಕಾಂಪಿಟೇಷನ್ ತರ? ಹಾಗಾದ್ರೆ ಜಸ್ಟ್ ಒಂದು ಪಾರ್ಟಿಸಿಪೇಟ್ ತರ? ಇಂಡಿಯನ್ ಫೆಸ್ಟಿವಲ್, ಡ್ಯಾನ್ಸ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಎಲ್ಲ ಡ್ಯಾನ್ಸ್ ಫಾರ್ಮ್ಸ್ ಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಕಾರ್ನಿಗಿ ಹಾಲ್ ಅಲ್ಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಒಂದು ಶೋ ಇನ್ನ ಉಜ್ವಲವಾಗಿ ಬೆಳೀಲಿ, ಇನ್ನ ಹೆಚ್ಚು ಶೋ. ಒಂದ್ ಶೋ ಅಂತ ಹೇಳ್ತಿದ್ರಲ್ಲ, ಕಂಟಿನ್ಯೂಸ್ ಆಗ್ಲಿ ಅನ್ನೋದು ನಮ್ಮ ಒಂದು ಆರೈಕೆ. ಯಾಕಂದ್ರೆ ಯಕ್ಷಗಾನ ಏನು ನಮ್ಮ ಒಂದು ಸಾಂಸ್ಕೃತಿಕ ಕಲೆ ಅನ್ನೋದು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ನಮ್ಗೆ ದೊಡ್ಡ ಹೆಮ್ಮೆ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಇದಾಗಿತ್ತು ರಾಧಾಕೃಷ್ಣ ಅವರ ಮಾತು. ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.